ಕರೆಣ ಕರೆಣ ಇದೇ ಕಣ ಹಿಂಗೆ ಮುಖ ಸಿಂಟಿಸ್ಕೊಂಡು ನಿಂತ್ಕೊಂಡಿದ್ರೆ ಇವತ್ತು. ಹಾ, ಏನಾಯ್ತು? ನಿಂತ್ಕೊಳ್ಳೋ ಸ್ಟೈಲೇ ಚೇಂಜ್ ಆಗ್ಬಿಟ್ಟೈತಿ ಇವತ್ತು. ಹೌದು, ನಿಂತ್ಕೊಳ್ಳೋ ಸ್ಟೈಲು ಚೇಂಜ್ ಆಗೈತೆ. ಇದು ರಜನಿಕಾಂತ್ ಸ್ಟೈಲ್. ಓಹೋ, ಭಾಳ ಚೆನ್ನಾಗೈತೆ ಕಣ ಈ ಸ್ಟೈಲು. ಭಾಳ ಚೆನ್ನಾಗೈತೆ. ಓಹೋ, ಕುರಿಗಾಗಿ ಶೇಖರಪ್ಪನವರು. ಏನಿವತ್ತು ಕುರಿಗಿರಿ ಹೊಡ್ಕೊಂಡು ಹೋಗ್ಲಿಲ್ವ ಇವತ್ತು? ಚೆನ್ನಾಗಿ ಹುಲ್ಲು ಬಂದು ನಿಂತೈತೆ, ಒಳ್ಳೆ ಮಳೆ ಆಗೈತೆ. ಕುರಿಗಳನ್ನ ಹೊಡ್ಕೊಂಡು ಹೋಗಿ ಮೇಯ್ಸ್ಕೊಂಬರ್ತಾನೆ ನೀವು. ಇಲ್ಲೋ, ಕುರಿಗಳಿಗೆ ಶೀತ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವೇ ಕೊಯ್ಕೊಂಬಂದು ಹಾಕ್ತಿದ್ದೀವಿ. ಏನಾರ ವಿಶೇಷ ಆಯ್ತಣ್ಣ? ಏನಾರ ವಿಶೇಷ ಇದ್ದಾಗಲೇ ನೀನು ಸಿಕ್ಕಾಪಟ್ಟೆ ಮಾತಾಡ್ತೀಯ, ಇಲ್ಲ ಅಂತಂದ್ರೆ ಸುಮ್ಮನೆ ನಿಂತ್ಕೊಂಡ್ಬಿಡ್ತೀಯ. ವಿಶೇಷನ? ಇನ್ನೇನಪ್ಪ ಬೇಕು ವಿಶೇಷ? ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿದಾರಲ್ಲ, ಈ ಮಹಿಳಾ ಮಣಿಗಳು, ಹೆಣ್ಮಕ್ಳು ಬದುಕೋಗ್ಬಿಟ್ರು ಕಾಣಲ್ಲ. ಕೊಟ್ರೇಶಿ ನಿಜವಾಗ್ಲೂ ಬದುಕೋಗ್ಬಿಟ್ರು ಅತ್ಲಾಗೆ. ವಿಚಾರ ಒಳ್ಳೆ ಭಾಳ ಇಂಟ್ರೆಸ್ಟಿಂಗ್ ಆಯ್ತು ಅಣ್ಣ. ನಿಂತ್ಕೊಂಡು ಮಾತಾಡೋದು ಬೇಡ, ನಡೆಯಲಿ, ಕುತ್ಕೊಂಡು ಮಾತಾಡೋಣ. ನಡಿ, ಹತ್ಲಾಗ ಹೋಗೋಣ. ಕುಂತ್ಕೊಂಡು ಕರಿಯಪ್ಪಣ್ಣ, ನೀವು ಹೇಳ್ತಾ ಇದ್ರೆ ಸುಮ್ಮನೆ ಕೇಳ್ತಾ ಇರಬೇಕು ಅನ್ಸುತ್ತೆ ಕೂತ್ಕೊಂಡು. ನಡೀರಿ, ಹತ್ಲಾಗ ಹೋಗಿ ಕುತ್ಕೊಳ್ಳೋಣ, ಕುತ್ಕೊಂಡೇ ಮಾತಾಡೋಣ. ನಡೀರಿ, ಬರೋ ಹೋಗೋಣ. ಬರ್ರಿ, ನಾನು ಹೇಳ್ತೀನಿ ಕೇಳಿವ್ರಂತೆ. ಬರ್ರಿ ಹೋಗೋಣ. ಕರಿಯಪ್ಪಣ್ಣ, ಹಿಡ್ದಿರೋ ಜಾಗ ಸರಿಯಾಗೈತೆ. ಹಿಡ್ದಿರೋ ಜಾಗ ಸರಿಯಾಗೈತೆ. ಹೇಳೋಣ, ಕೇಳ್ತೀನಿ. ಹೂನಪ್ಪ, ಇನ್ಮುಂದೆ ಈ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಹೆಣ್ಮಕ್ಳಿದಾರಲ್ಲ, ಇನ್ಮುಂದೆ ಜಂಟಿ ಹೊಣೆಗಾರಿಕೆ ಕ್ರಮಕ್ಕೆ ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಇದಾರಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಅವರು ಭಾಳ ಉತ್ಸುಕತೆ ಜಾಗೃತತೆ ವಹಿಸಿ ಹೆಣ್ಮಕ್ಳಿಗೆ ಭಾಳ ಒಳ್ಳೇದು ಮಾಡಕ್ಕೆ ಹೊಂಟವ್ರೆ. ನಮ್ಮ ರಾಜ್ಯದಲ್ಲಿ ಈ ಸಣ್ಣ ಸಣ್ಣ ಮಕ್ಕಳು ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಈ ಶಿಶುವಿಹಾರ ಕೇಂದ್ರ, ಅಂಗನವಾಡಿ ಅಂತಾರಲ್ಲಪ್ಪ, ಅವು ಶುರುವಾಗಿ 50 ವರ್ಷ ಆಗೈತೆ. ಇನ್ನೇನು ಅಕ್ಟೋಬರ್ 2ನೇ ತಾರೀಕು ಗಾಂಧಿ ಜಯಂತಿ ಇದೆಯಲ್ಲ, ಅವತ್ತೇನೆ ಸುವರ್ಣ ಮಹೋತ್ಸವ ಮಾಡ್ತಾರೆ. ಅಂಗನವಾಡಿ ಸುವರ್ಣ ಮಹೋತ್ಸವಕ್ಕೆ ಸಿದ್ಧತೆ ಭಾಳ ಚೆನ್ನಾಗಿ ನಡೀತೈತಿ ಇವಾಗ. ಅವತ್ತಂತೂ ಭಾಳ ವಿಜೃಂಭಣೆಯಿಂದ ಮಾಡ್ತಾರಂತಪ್ಪ. ಹೆಣ್ಮಕ್ಳನ್ನ ಹಿಡಿಯೋಕ್ಕಲ್ಲ ಇನ್ನು ಮುಂದೆ. ಏನ 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 ಹಿಂಗೆಲ್ಲ ಆಗ್ತೈತೆ ಅಣ್ಣ? ಭಾರಿ ಒಳ್ಳೆ ಬದಲಾವಣೆ ಬಿಡತ್ಲಾಗೆ. ಇನ್ನು ಮುಂದೆ ನೀನು ಹೇಳ್ದಂಗೆ ಹೆಣ್ಮಕ್ಳು ಹಿಡಿಯೋಕೆ ಆಗಲ್ಲ. ಅದೇ ಅವತ್ತು ಸುವರ್ಣ ಮಹೋತ್ಸವ ಆಗುತ್ತಲ್ಲ, ಅವತ್ತೇ ಈ ಜಂಟಿ ಹೊಣೆಗಾರಿಕೆ ಗುಂಪು ರಚನೆ ಮಾಡಿ ಅವತ್ತೇ ಚಾಲನೆ ಕೊಟ್ಬಿಡ್ತಾರಂತೆ. ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವತ್ತೇ ಚಾಲನೆ ಕೊಟ್ಬಿಡ್ತಾರಂತೆ. ಭಾಳ ವರ್ಷದಿಂದ ಈ ಅಂಗನವಾಡಿ ಕಾರ್ಯಕರ್ತರೆಲ್ಲ ಕೇಳ್ಕೊಳ್ತಿದ್ರು, ಅಂಗನವಾಡಿ ಟೀಚರ್ಗಳು ಇದಾರಲ್ಲ, ಸರ್ಕಾರ ಕೇಳ್ಕೊಳ್ತಿದ್ರು, ಚುನಾವಣೆ ಕರ್ತೀನಕ್ಕೆ ನಮ್ಮನ್ನು ಕರ್ಕೊಬೇಡ್ರಿ ಅಂತ ಹೇಳ್ಬಿಟ್ಟು. ಈ ಸರಿನೂ ಅಷ್ಟೇ. ಭಾಳ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಭಾಳ ಜಾಗೃತಿ, ತುಂಬ ಕಾಳಜಿನ ವಹಿಸ್ಬಿಟ್ಟು ಈ ಅಂಗನವಾಡಿ ಕಾರ್ಯಕರ್ತರಿಗೆ ಚುನಾವಣೆ ಕೆಲಸದಿಂದ ಮುಕ್ತಿ ಕೊಡ್ಸೋರಿದ್ದಾರೆ. ಭಾರಿ ಒಳ್ಳೆ ಕೆಲಸ ಆಗ್ತೈತೆ. ಬಿಡೋತ್ಲಾಗೆ ರಾಜ್ಯದಲ್ಲಿ ಏನೇನೋ ಒಳ್ಳೆ ರೀತಿ ಬದಲಾವಣೆಗಳು ಆಗ್ತದೆ ಅವತ್ಲಾಗೆ. ಹೇಳಕ್ಕೂ ಖುಷಿ ಆಗ್ತೈತೆ. ಆದ್ರೂ ಹೆಣ್ಮಕ್ಳು ಭಾಳ ಉನ್ನತ ಸ್ಥಾನಕ್ಕೆ ಹೋಗ್ಬಿಟ್ರು ಕಾರಣ ಅತ್ಲಾಗೆ ಮುಂದಕ್ಕೂ ಹೋಗ್ತಾರೆ. ಆಗ್ಲಿ ಬಿಡಲ್ಲ ಅತ್ಲಾಗೆ. ಜೀವನದಲ್ಲಿ ಆಗೋದೆಲ್ಲ ಒಳ್ಳೇದ್ಗೆ ಅನ್ಕೊಂಡು ಸುಮ್ಮನೆ ಮುಂದುವರಿತಿರ್ಬೇಕು ನಾವು. ಜೀವನ ಬಂದಂಗೆ ಗಾಳಿ ಬಂದಂಗೆ ತೂರ್ಕೊಂಡು ಹೋಗ್ತಿರ್ಬೇಕು ಅತ್ಲಾಗೆ. ಏನು ಹೇಳು? ಗಾಳಿ ಬಂದಂಗೆ ಸುಮ್ಮನೆ ತೂರ್ಕೊಂಡು ಹೋಗ್ತಿರ್ಬೇಕು. ಈ ಅಂಗನವಾಡಿಲಿ ಸಣ್ಣ ಸಣ್ಣ ಪುಟ್ಟು ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಮೊಟ್ಟೆ, ಕಾಳುಗಳು, ಆಮೇಲೆ ಹಿಟ್ಟಿನ ಉಂಡೆಗಳೆಲ್ಲ ಕೊಡ್ತಾರಲ್ಲಪ್ಪ. ಅದ್ರ ಜೊತೆಗೆ ನವಧಾನ್ಯಗಳು ಎಲ್ಲ ನೀಟಾಗಿ ಬೇಯಿಸಿ ಇನ್ನೇ ಊಟನ ಕೊಡ್ತಾರೆ ಅತ್ಲಾಗೆ. ಅದ್ರ ಜೊತೆ ಇನ್ನೂ ಒಂದು ಒಳ್ಳೆ ವಿಷಯ ಏನಪ್ಪ ಅಂತಂದ್ರೆ, ಇನ್ನು ಮುಂದೆ ಅಂಗನವಾಡಿಲೆ LKG UKG ತರಗತಿಗಳು ನಡೀತಾವಂತೆ. ಅಬ್ಬಬ್ಬಬ್ಬಬ್ಬ, ನಿನ್ನ ಬಾಯಿಂದ ಎಂತ ಒಳ್ಳೊಳ್ಳೆ ವಿಚಾರಗಳು ಕೇಳ್ತಿದ್ದೀವಣ್ಣ. ಬಿಡೋಣ, ನಿಜವಾಗ್ಲು ನಿನ್ನ ಬಾಯಿಗೆ ಬೆಲ್ಲ ಹಾಕ್ಬೇಕು. ಬೆಲ್ಲನೇ ಹಾಕಪ್ಪ, ಮತ್ತೆ ಬೇರೆ ಏನಾರು ಹಾಕ್ಬಿಟ್ಟು ಆಮೇಲೆ. ಸುಮ್ಮನೆ ಅಣ್ಣ, ಸಾಕೋತ್ಲಾಗೆ. ಏನೇನು ಹೇಳ್ತಿಲ್ಲ ಅಣ್ಣ ನೀನು? ಹಂಗೆ ಚಮಕ್ಕು. ಇನ್ನು ಅಂಗನವಾಡಿಲಿ LKG UKG ಸ್ಟಾರ್ಟ್ ಆಗ್ಬಿಡ್ತು ಅಂತಂದ್ರೆ ಭಾಳ ಒಳ್ಳೆ ಕೆಲಸ ಆಗ್ಬಿಡತ್ಲಾಗೆ. ಹೆಂಗಿದ್ರು ಅಲ್ಲಿ ಶಿಶುಗಳ ಪಾಲನೆ ಪೋಷಣೆ ಎಲ್ಲ ಮಾಡ್ತಾರ. ಇನ್ನೂ ಅತ್ಲಾಗೆ ರಾಜ್ಯ ಭಾಳ ಅಭಿವೃದ್ಧಿ ಆಗ್ಬಿಡುತ್ತೆ. ಸಣ್ಣ ಸಣ್ಣ ವಯಸ್ಸಿಗೆ ಮಕ್ಕಳು ABCD ಇಂದ ಹಿಡಿದತ್ಲಾಗೆ ಇಂದ ಹಿಡಿದು ಮಗ್ಗಿನೆಲ್ಲ ಅಲ್ಲೇ LKG UKG ಕಲ್ತ್ಕೊಂಡ್ಬಿಡ್ತವೆ. ಭಾಳ ಫಾಸ್ಟ್ ಆಗ್ಬಿಡ್ತಾವಪ್ಪ. ಈ ಅಂಗನವಾಡಿ ಕಾರ್ಯಕರ್ತರಂತೂ ಎಲೆಕ್ಷನ್ ಟೈಮಲ್ಲಿ ಕೇಳಲೇಬೇಡ ನೀನು. ಅಷ್ಟೊಂದು ಕೆಲಸ. ಓಟ್ ಲಿಸ್ಟ್ ಹುಡುಕು, ಅದು ಮಾಡು ಇದು ಮಾಡು, ಬೂತ್ ಹಾಕ್ರು, ಭಾಳ ನಿಗಾ ವಹಿಸ್ರಿ. ಅಯ್ಯೋ, ಈ ಅಂಗನವಾಡಿ ಸರ್ಕಾರ ಕೇಳ್ಕೊಂಡಿದ್ದು. ಎಷ್ಟೋ ವರ್ಷ ನಂತರ ಈ ಚುನಾವಣಾ ಕೆಲಸದಿಂದ ಹೆಣ್ಮಕ್ಳಿಗೆ, ವಿಶೇಷವಾಗಿ ಆಶಾ ಕಾರ್ಯಕರ್ತರಿಗೆ
ಥೋ 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 ಅಂಗನವಾಡಿ ಕಾರ್ಯಕರ್ತೆಯರಿಗೆ ಈ ಚುನಾವಣೆ ಕೆಲಸದಿಂದ ಮುಕ್ತಿ ಸಿಕ್ಕೈತೆ. ಭಾಳ ಒಳ್ಳೆ ಕೆಲಸ. ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರಂತೂ ಇದರಿಂದ ಭಾಳ ಖುಷಿ ಆಗ್ಬಿಟ್ಟಾರತ್ಲಾಗೆ. ಏನು ನಿಲ್ತಿಲ್ಲತ್ಲಾಗೆ ಆಕಾಶದಲ್ಲಿ ಹಾರಾಡಿ ತೇಲಾಡ್ತವ್ರತ್ಲಾಗೆ. ಕಾಣ ಭಾಳ ವರ್ಷದಿಂದ ಪಾಪ ಅವರು ಕೆಲಸ ಮಾಡ್ತವ್ರೆ. ಸಂಬಳ ಕಡಿಮೆ ಆದರೂ ಕೆಲಸನೇ ಮಾಡ್ತವ್ರತ್ಲಾಗೆ. ಸರ್ಕಾರ ಅವ್ರ ಕಡೆನೂ ಒಂಚೂರು ಗಮನ ವಹಿಸ್ಬಿಟ್ಟು ಸಂಬಳ ಜಾಸ್ತಿ ಮಾಡ್ಬಿಟ್ಟು ಸವಲತ್ತುಗಳು ಜಾಸ್ತಿ ಮಾಡ್ಬೇಕಣ್ಣ. ಅದು ಇವಾಗ LKG UKG ಬೇರೆ ಜಾಸ್ತಿ ಬಂದೈತಲ್ಲ, ಅದಕ್ಕೆ ತಕ್ಕಂಗೆ ಸಂಬಳನೂ ನಿಗದಿ ಮಾಡಿಬಿಟ್ರೆ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಅವ್ರು ಇಲ್ದಂಗೆ ನೋಡ್ಕೊಂತಾರಲ್ಲ ಸಹಾಯಕಿಯರು, ಅವರಿಗೂ ಭಾಳ ಒಳ್ಳೇದಾಗುತ್ತೆ. ಅವ್ರ ಜೀವನ ಭಾಳ ಸುಧಾರಿಸುತ್ತೆ ಅತ್ಲಾಗೆ. ಸರ್ಕಾರ ಅವ್ರ ಬಗ್ಗೆ ಒಂಚೂರು ಗಮನ ವಹಿಸ್ಬೇಕಾಗೈತೆ ನಿಜ. ಕುರಿಗಾಯಿ ಶೇಖರಪ್ಪನವ್ರೆ ಖಂಡಿತ ವಹಿಸುತ್ತೆ. ಈಗ ಅಂಗನವಾಡಿಗೆ ಇಷ್ಟೊಂದು ಸವಲತ್ತೆಲ್ಲ ಕೊಟ್ಟತ್ಲಾಗೆ LKG UKG ಬಂದು ಪೌಷ್ಟಿಕ ಆಹಾರ ಇದನ್ನೆಲ್ಲ ಕೊಟ್ಟತ್ಲಾಗೆ ಇನ್ನೇನು ಸಂಬಳ ಜಾಸ್ತಿ ಮಾಡಲ್ಲ. ಇವನ್ನೆಲ್ಲ ಮಾಡಿದ ಮೇಲೆ ಖಂಡಿತ ಮಾಡೇ ಮಾಡ್ಕೊಂಡ್ರಿ. ಎಲ್ಲಿದ್ದೀರ ನೀವು ಓದ್ಲಾಗೆ? ಕಾರಣ ಹೇಳ್ತಾರಲ್ಲ, ಅಲ್ಲ ಈ ಸ್ಕೂಲಲ್ಲಿ ಈ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಗಣ ವ್ಯಕ್ತಿಗಳೆಲ್ಲ ಹೇಳ್ತಾರಲ್ಲ, ಹೆಣ್ಣೊಂದು ಕಲಿತಾರೆ ಶಾಲೆಯೊಂದು ತೆರೆದಂತೆ ಅಂತ ಹೇಳ್ಬಿಟ್ಟು. 100ಕ್ಕೆ 100 ಸತ್ಯ ಕಾರಣ. ಈ ಹೆಣ್ಮಕ್ಳಿಂದ ಎಷ್ಟೋ ಜನ ಅತ್ಲಾಗೆ ಯಾವ್ದಾವ್ದು ಕ್ಷೇತ್ರದಲ್ಲಿ, ಮಹಿಳೆ ಯಾವ ಕ್ಷೇತ್ರದಲ್ಲಿ ಹೇಳತ್ಲಾಗೆ ಎಲ್ಲ ಕ್ಷೇತ್ರದಲ್ಲೂ ಹೋಗಿದ್ದಾರೆ. ಹಂಗೆ ಎಲ್ಲ ಕಲ್ತ್ಬಿಟ್ಟು ಎಲ್ಲದಕ್ಕೂ ಸೈ ಅನ್ಸ್ಕೊಂಡಾರೆ ಅತ್ಲಾಗೆ. ನೋಡ್ರು ಇವಾಗ ಅಂಗನವಾಡಿ ಬತ್ತವಲ್ಲ ಸಣ್ಣ ಸಣ್ಣ ಪುಟ್ಟ ಮಕ್ಕಳು, ಅವ್ರಿಗೂ ಇವರು LKG UKG ಪಾಠ ಮಾಡತ್ಲಾಗೆ ಬೋಧನೆ ಮಾಡ್ತಾರೆ ಅಂತಂದ್ರೆ ಲೆಕ್ಕ ಹಾಕತ್ಲಾಗೆ ನಮ್ಮ ರಾಜ್ಯ ಎಷ್ಟು ಮುಂದುವರೆದೈತೆ ಅಂತ ಹೇಳ್ಬಿಟ್ಟು ಮುಂದುವರಿದೈತೆ ಅಂತ ಹೇಳ್ಬಿಟ್ಟು. ಕರೆಕ್ಟ್ ಕಣ ಹೇಳು. ಈ ಅಂಗನವಾಡಿಗಳು ಶುರುವಾಗಿ ಅತ್ಲಾಗೆ 50 ವರ್ಷ ಆಗೈತೆ ಅಂತಂದ್ರೆ ನೋಡಪ್ಪ ಅತ್ಲಾಗೆ ಸುವರ್ಣ ಮಹೋತ್ಸವ ಮಾಡ್ಬೇಕತ್ಲಾಗೆ ಈ ಅಕ್ಟೋಬರ್ 2ನೇ ತಾರೀಕು. ಅವತ್ತು ಗಾಂಧಿ ಜಯಂತಿ ಬೇರೆ ಐತೆ. ಮಾಡ್ತಾರೆ, ಭಾಳ ಚೆನ್ನಾಗಿ ಮಾಡ್ತಾರೆ. ಸಿದ್ಧತೆಗಳೆಲ್ಲ ಭಾಳ ಜೋರಾಗಿ ಪ್ಲಾನ್ ಗೀನೆಲ್ಲ ನಡೀತದೆ ಅತ್ಲಾಗೆ. ಸರ್ಕಾರದ ಕಾರ್ಯಕ್ರಮ ಅಲ್ಲ, ಭಾಳ ಜೋರಾಗಿ ಆಗುತ್ತಪ್ಪ. ನಡೀಲಿ ಬಿಡೋಣ, ನಡೀಲಿ ಬಿಡು. ಜೋರಾಗಿ ನಡೆದಂಗೆ ಈ ಅಂಗನವಾಡಿ ಕಳಿಸ್ಕೊಡ್ತಾರಲ್ಲ ಪುಟ್ಟ ಮಕ್ಕಳು ತಂದೆ ತಾಯಿ, ಅವರಿಗೆ ಈ ಅಂಗನವಾಡಿ ಬಗ್ಗೆ ಅದ್ರ ಬಗ್ಗೆ ಭಾಳ ಒಳ್ಳೆ ಕಾಳಜಿ ಜಾಗೃತಿ ಎಲ್ಲ ಮೂಡುತ್ತೆ. ನಾವು ಸಣ್ಣ ಸಣ್ಣ ಮಕ್ಕಳನ್ನ ಒಂದು ವಯಸ್ಸಿಗೆ ಬಂದ ನಂತರ ಈ ಅಂಗನವಾಡಿ ಕಳಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರ ತಲೆಯಲ್ಲೂ ಮೂಡುತ್ತೆ ಅತ್ಲಾಗೆ. ಎಷ್ಟೋ ಜನ ತಂದೆ ತಾಯಿಗಳು ಅಂಗನವಾಡಿಗೆ ಕಳಿಸಲ್ಲ, ಮಕ್ಕಳು ಆಟ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಅಂಗನವಾಡಿಗೆ ಕಳಿಸಲ್ಲ. ಇನ್ನು ಯಾಕೆ ಕಳ್ಸಂಗಿರ್ತಾರೆ ಹೇಳು? LKG UKG ಬಂತಲ್ಲ, ಒಳ್ಳೊಳ್ಳೆ ಫುಡ್ ಬೇರೆ ಕೊಡ್ತಾರಂತೆ ಅಂತ ಆದ್ಮೇಲೆ ಯಾರು ತಾನೇ ಬಿಡ್ತಾರೆ ಹೇಳತ್ಲಾಗೆ. ಹಂಗೆ ಮಕ್ಕಳದು ಜ್ಞಾನನೂ ಜಾಸ್ತಿ ಆಗೋಕ್ಕೆ ಇದು ಪೂರಕ. ಎಲೆ 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 ಕುರಿಗಾಹಿ ಶೇಖರಪ್ಪನವ್ರೆ ಭಾಳ ಮಾತಾಡ್ತೀರ ಕಣ್ರಿ ನೀವು. ಕಾಣ ಅತ್ಲಾಗೆ. ಈ ಕುರಿ ಮೇಯಿಸ್ಬೇಕಾರೆ ಏನೇನೋ ಯೋಚನೆಗಳು ದೊಡ್ಡ ದೊಡ್ಡ ಬದಲಾವಣೆಗಳು ನನ್ನ ತಲೆ ಮ್ಯಾಗ ಬತ್ತವತ್ಲಾಗೆ. ಅವಾಗ ನಾವು ಒಂದು ಕಡೆ ಪೆನ್ನು ಪೇಪರ್ ತಂದು ಬರೆದಿಟ್ಕೊಂಡ್ಬಿಡ್ತೀನಿ ಅತ್ಲಾಗೆ. ಬರಿತೀರಾ. ಒಬ್ಬ ಹಿಂಗೆ ಕುರಿ ಮೇಯಿಸ್ತಾ ಕುರಿಗಾಹಿ ಹನುಮಂತ ಇದಾನಲ್ಲ, ಅವ್ನು ನೋಡ್ರಿ ಬಿಗ್ ಬಾಸ್ಗೆ ಹೋಗಿ ಬಂದ್ಬಿಟ್ಟ ಅತ್ಲಾಗೆ. ಕಾಮಿಡಿ ಕಿಲಾಡಿಗೂ ಮಾಡ್ಬಿಟ್ಟ ಅತ್ಲಾಗೆ. ಆಮೇಲೆ ಸರಿಗಮ್ಮಪದಲ್ಲಂತೂ ಕೇಳಲೇ ಬಿಡ್ರಿ ಅತ್ಲಾಗೆ. ಇಡೀ ರಾಜ್ಯನ ಕೊಂಡಾಡ್ಬಿಡ್ತತ್ಲಾಗೆ. ಹಂಗೆ ಮಾಡ್ಬಿಟ್ಟ ಅತ್ಲಾಗೆ. ಬಿಗ್ ಬಾಸ್ ಬಂದಾದ್ಮೇಲಂತೂ ಅವನ ಜೀವನನೇ ಬದಲಾಯಿಸಿ ಹೋಗ್ಬಿಡ್ತತ್ಲಾಗೆ. ಏನು ಮಾಡೋದು, ಎಲ್ಲ ಬಂತು ಅವನಿಗೆ ಫಿಲಮ್ಮಿಗೆ ಹಾಡು ಹೇಳೋಕ್ಕೆ ಅವಕಾಶ ಒಂದು ಸಿಗ್ತಾ ಇಲ್ಲ. ಅದೊಂದು ಆಗ್ಬಿಟ್ರೆ ಭಾಳ ಖುಷಿ ಆಗ್ಬಿಡ್ತತ್ಲಾಗೆ. ಬಡವರು ಮನೆ ಮಗ ಭಾಳ ಖುಷಿ ಆಗತ್ತತ್ಲಾಗೆ. ಹಂಗೇನೆ ಈ ಅಂಗನವಾಡಿ ಹೆಣ್ಮಕ್ಳಂತೂ ಇನ್ನು ಬದುಕೋಗ್ಬಿಟ್ರೆ ಅತ್ಲಾಗೆ. ಸಂಬಳನೂ ಜಾಸ್ತಿ ಆಗುತ್ತೆ ನೋಡ್ರಿ ಇವಾಗ. ಕೊಡ್ಲಿ ಬಿಡ್ರಿ ಅತ್ಲಾಗೆ. ಅವ್ರದ್ದು ಒಂದು ಸಂಸಾರ ಅಲ್ವೇ, ಆ ಸಂಸಾರಕ್ಕೆ ಒಳ್ಳೆ ಅನುವು ಆಗುತ್ತೆ. ಸಂಬಳ ಜಾಸ್ತಿ ಆಯಿತು ಅಂತಂದರೆ ಚೆನ್ನಾಗಿ ಬದುಕ್ತಾರೆ. ನೋಡಿದ್ರೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸರ್ಕಾರ ಎಷ್ಟೆಲ್ಲ ಲಾಭ ಮಾಡಿಕೊಡ್ತೈತೆ ಅಂತ. ಹೌದಾ? ಗೊತ್ತಾದರೆ ಈ ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ.